ಒಂದು ಸಾಕ್ಸ್ ಇಲ್ಲಿ ಒಂದು ಸಾಕ್ಸ್ ಮಾತ್ರ ಐತಪ್ಪ, ಇನ್ನೊಂದು ಸಾಕ್ಸ್ ಎಲ್ಲೈತೋ, ಇನ್ನೊಂದು ಸಾಕ್ಸ್ ಕೇಳಿದಕ್ಕೆ ಕಾರಲ್ಲಿ ಐತೆ ಅಂದರು. ಹಾಗಾಗಿ ಕೈಯಲ್ಲೇ ಹಿಡ್ಕೊಂಡು ಹೋಗ್ತಿದ್ದೀನಿ. ಅವರಿಗೆ ಚೆಕ್ಔಟ್ ಅಂತ ಹೇಳಿ ಇವಾಗ ಹೋಗ್ತಿದ್ದೀನಿ. ಇನ್ನೊಂದು ಸಾಕ್ಸ್ ಇವಾಗ ಕೆಳಗೈತೆ ಅಂತ ಅಂದವನೇ ಮನೋಜ್. ಇವಾಗ ಏನಾದ್ರು ಇರಬಾರ್ದಲ್ಲ ಮನೋಜ್, ಸಾಕ್ಸ್ ಅವಾಗಿರೋದು ನಿನಗೆ. ಇಲ್ಲ ಅಂದರೆ ಹೊಸ ನಿನ್ನ ಹತ್ರ ಐತಲ್ಲ ಕೊಡು. ಹಾಂ, ಅದ್ಯಾಕೆ ಹಗ್ಲು ನೋಡ್ತಿದ್ದೀಯಾ? ಸಾಕ್ಸ್ ಕೊಡ್ಬಾರ ಮನೋಜ್. ಎಲ್ಲಿ ತೋರಿಸು. ಅಯ್ಯೋ, ನೀನು ತೆಗೆದ್ರೇನಾ ಅತ್ತೆ? ನೋಡಿ ಎಳ್ಕಾಯಿಲ್ಲ ಹಿಡ್ಕೊಂಡಿಲ್ವಾ ತೆಗಿ. ಎಲ್ಲೈತೆ ಮಾಮ ಸಾಕ್ಸು? ಬಾಬಾ ಅದನ್ನ ಏನಾದ್ರು ತೋರಿಸ್ಬಿಟ್ರಿ ಇದೇನಲ್ಲ ಮನೇಲಿ. ಅವರು ಅದು ತೋರಿಸು ಅಂತ ಅವ್ರೆ. ನೋಡು ಮನೋಜ್. ಮಾಮ ಡಿಕ್ಕಿ ತೆಗಿ ಮಾಮ. ತೆಗಿಬೋದು, ಹಂಗೆ ಎತ್ಬೋದಾ? ಏ ಇಲ್ಲ. ಓ ಬಂತು ಮನೋಜ್, ಬಂತು. ಬ್ಯಾಗ್ ಎಲ್ಲ ಡಿಕ್ಕಿ ಒಳಗೆ ಹಾಕಲ್ಲ. ಇವ್ರ ಬ್ಯಾಗ್ನೆಲ್ಲ ಹಿಂಗೆ ತುರುಕ್ಬಿಡ್ಬೇಕು ಅಷ್ಟೇ, ಜೈ ಅಂದ್ಬಿಡೋದು. ಇದೇ ರೆಸಾರ್ಟು ನಾವು ಇದ್ದಿದ್ದು. ಈ ರೆಸಾರ್ಟಿಗೆ ಬಾಯ್ ಮಾಡೋಣ, ಬಾಯ್. ಇವಾಗ ಒಗ್ಯಾನಿಕಲ್ಗೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ನೀರಾಜ್ ಇವಾಗ ಒಗ್ಯಾನಿಕಲ್ ಅಲ್ವಾ? ಫಸ್ಟು ತಿಂಡಿ ತಿನ್ನಲ್ವಾ? ತಡಿ ಒಂದು ನಿಮಿಷ ಅಣ್ಣ, ತಡಿ ಮಾಮ್ಸ್. ನಾನು ಓಟ್ಸ್ ಬಾಕ್ಸೇ ಬಿಟ್ಟಿದ್ದೆ, ಓಟ್ಸ್ ಬಾಕ್ಸ್ ತಂದಿದ್ದೀನೋ ಏನೋಪ್ಪ. ಉಯ್ ನೋಡ್ರಿ, ನಾವು ಓಟ್ಸ್ ಬಾಕ್ಸೇ ತಗೊಂಡೋಗಿಲ್ಲ. ನನ್ನ ತಿಂಡಿನೇ ಇದು, 40 ಗ್ರಾಮ್ ಓಟ್ಸು. ಅಲ್ಲೇ ಎಲ್ಲರೂ ಹಾಲು ಸಿಕ್ಕಿದ್ರೆ ಹಾಲು ಕಲಿಸ್ಕೊಂಡು ತಿನ್ನೋದು. ಸದ್ಯ ನೆನಪಾಯ್ತಲ್ಲ, ಬಳೆ ಹೋಗೋಣ. ಇವಾಗ ಒಗ್ಯಾನಿಕಲ್ಗೆ ಹೋಗಿ ಅಲ್ಲಿಂದ ಮನೆ. ಚಳಿ ಗುರು, ಸಖತ್ ಫುಲ್ಲು ಚಳಿ ಆಗ್ತಾಯಿತ್ತು. ಸಖತ್ ಚಳಿ ಕಣ್ ಮಾಮ. ಆದರೆ ಮರಗಳೇ ಇಲ್ಲಪ್ಪ ಅಕ್ಕಪಕ್ಕ ಸೈಡಲ್ಲಿ. ಹಾಂ, ಅಷ್ಟೊಂದು ಕಾಡೇ ಇಲ್ಲಪ್ಪ. ನಮ್ಮ ಮಾವಂಗೆ ನಿಧಾನ ಓಡ್ಸೋಕ್ಕೆ ಅಂತಾನೆ ಬರಲ್ಲ ಅಲ್ವಾ ಪಾಪ. ಮೇಲೆ ನಿಂತವನೇ, ನಿಧಾನಕ್ಕಾರು ಓಡ್ಸೋಣ ಅನ್ನೋದಿಲ್ಲ ನಮ್ಮ ಮಾಮಂಗೆ. ಏನು ಮಾಮ ನೀನು ಹಿಂಗೆ ನಿಧಾನಕ್ಕೆ ಓಡಿಸ್ ಮಾಮ. ಯಾಕೆ ಮನೋಜ್ ಚಳಿ ಆಗ್ತಿತ್ತಾ? ಓಯ್ ತಡಿಯವನ, ಇನ್ನೂ ಇಲ್ಲದೆ ಇಲ್ಲ, ಆಗಲೇ ಕ್ಲೋಸ್ ಮಾಡ್ತೀಯಾ? ಅಮ್ಮ ನಿನಗೆ ಕಾಡಿ ಓಡ್ಸೋಕೆ ಬರಲ್ಲ ಅಂತ ಹೇಳು. ಯಾಕೆ ದೆಂಗ್ತಿದೀಯಾ? ಬರೇ ಆ ಕಡೆಗೆ ಈ ಕಡೆಗೂ ಆ ಕಡೆಗೆ ಆಟ ಆಡಿಸ್ತಿದ್ದೆ ಅವಾಲಿಂದ. ನಮ್ಮ ಮಾಮ ಕಾಡಿ ಓಡ್ಸೋಕ್ಕೆ ಬರಲ್ಲ ಕಾರಣ ಅದು ಏನು ಅಂತ ಓಡ್ಸತ್ತೋ ಏನೋ. ಇಲ್ಲಿ ಯಾವುದೋ ವ್ಯೂ ಚೆನ್ನಾಗೈತೆ ಅಂತ ಅಂದರು, ನೋಡೋಣ ಬನ್ನಿ ಚೆನ್ನಾಗೈತಾ ಏನೋ ಅಂತ. ಚೆನ್ನಾಯ್ತಾ ಮನು? ಏನಿಲ್ವೇ ಅಲ್ವಲ್ಲ ಮಾಮ. ಯಾರು ಮಾಮ ಹೇಳಿ ಚೆನ್ನಾಗೈತೆ ಅಂತ? ಹಾಂ ಮಾಮ, ಓ ಯಾರು ಹೇಳಿ ಚೆನ್ನಾಗೈತೆ ಅಂತ? ಇವಾಗ ಸೇಲಮಲ್ಲಿದ್ದೀವಿ, ಇನ್ನೂ ಸ್ವಲ್ಪ ದೂರ ಐತೆ ಹೋಗ್ಬೇಕು. ಹಂಗಾಗಿ ತಿಂಡಿ ನಿಲ್ಸೋಕ್ಕೆ ಅಂತ ಸೈಡ್ಗೆ ಹಾಕವ್ರೆ. ನಾನು ಇದು ತಿಂತಿದ್ದೀನಿ ತಿಂಡಿ, ಓಟ್ಸ್. ಇದಕ್ಕೊಂದು ಸ್ಕೂಪ್ ವೇ ಪ್ರೋಟೀನ್ ಹಾಕೊಂಡು ತಿನ್ನೋದು. ಇದು ಕ್ರೇಟಿನ್ ಬಾಕ್ಸು, ಆದರೆ ನಾನು ಇದರೊಳಗೆ ವೇ ಪ್ರೋಟೀನ್ ಹಾಕಿದ್ದೀನಿ. ಆದರೆ ಹಾಲು ಎಲ್ಲ ಹುಡುಕ್ಬೇಕಪ್ಪ, ಎಲ್ಲೈತೆ ಏನು ಅಂತ ಗೊತ್ತಿಲ್ಲ. ಹುಡ್ಕೋಣ ಬನ್ನಿ. ಫಸ್ಟು ಇದಕ್ಕೆ ವೇ ಪ್ರೋಟೀನ್ ಹಾಕ್ಬಿಡೋಣ, ಆಮೇಲೆ ಸ್ಕೂಪ್ ವೇ ಪ್ರೋಟೀನ್ ಹಾಕ್ಕೊಂಡು ಅಲ್ಲೆಲ್ಲ ಹುಡ್ಕಾಡ್ದೆ, ಯಾವುದೂ ಇರಲಿಲ್ಲ. ಆಮೇಲೆ ಇಲ್ಲಿ ಯಾವುದೋ ಅರ್ಧ ಲೀಟ್ರು ಹಾಲು ಸಿಕ್ತು, ಇವಾಗ ಹಾಕೊಂಡು ತಿನ್ನಬೇಕು. ಇದಾರು ಸಿಕ್ತಲ್ಲ ಹೆಂಗೋ ಪುಣ್ಯಕ್ಕೆ. ಹೆಂಗೋ ಫಸ್ಟ್ ಮೀಲ್ ಇವಾಗ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಮೀಲೇ ಇರೋದಪ್ಪ. ಸೆಕೆಂಡ್ ಮೀಲಿಗೆ ಏನು ಮಾಡೋದೋ ಏನೋ ಒಂದು ಗೊತ್ತಾಗ್ತಿಲ್ಲ. ಅಲ್ಲೊಂದು ಸ್ವಲ್ಪ ಹಾಲೈತೆ,
ಹಾಲನ್ನ ಕುಡ್ಕೊಂಬಿಡ್ತೀನಿ ಹಂಗೆ. ಇದರೊಳಗೆ ವೇ ಪ್ರೋಟೀನ್ ಮತ್ತು ಕ್ರೇಟಿನ್ ಹಾಕಿದ್ದೀನಿ, ಅದಕ್ಕೂ ಸ್ವಲ್ಪ ಹಾಲು ಹಾಕಿದೆ. ಓಟ್ಸ್ ಎಲ್ಲ ಫುಲ್ಲು ಗಟ್ಟಿನೇ ಐತಪ್ಪ. ಯಾಕೆ ಅಂತಂದರೆ ಹಾಲು ನೆನ್ನೆನೇ ಏನಾದರೂ ಫ್ರಿಡ್ಜಿದ್ದಿದ್ರೆ ಅಲ್ಲಿ ನೆನ್ನೆನೇ ಹಾಲು ತಗೊಬಂದು ಹಾಲು ಹಾಕಿ ಆರಾಮಾಗಿ ಫ್ರಿಜ್ ಒಳಗೆ ಇಟ್ಟಿದ್ರೆ ಆಗ ಹೋಗೋದು. ಓಟ್ಸ್ ಎಲ್ಲ ಅವಾಗ ನೆನೆಯೋದು. ಓಯ್ ಮನೋಜ್, ಆ್ಯಪಲ್ ತಗೊಡು ಮನೋಜ್. ಅಲ್ಲ ಐತಲ್ಲ ಆ್ಯಪಲು, ಅಲ್ಲ ಅಲ್ಲಿ ಹೋಗ್ಬೋದು. ಬಾ ಮನೋಜ್ ತಕ್ಕೊಡು. ಹಾಂ, ಏನು ಇಟ್ಕೊಂಡು ಅಲ್ಲಿ ಬಾ ಮನೋಜ್. ತಿಂಡಿ ಎಲ್ಲ ತಿಂದು ಬಾಕ್ಸು ಹಂಗೆ ಫುಲ್ ಎಲ್ಲ ಅಲ್ಲೇ ಹೆಂಗೋ ನೀರು ಬರ್ತಿತ್ತು, ಅದರಲ್ಲೇ ಎಲ್ಲ ತೊಳೆದೆ. ಇವಾಗ ವೇ ಪ್ರೋಟೀನು ಮತ್ತು ಕ್ರೇಟಿನ್ ಹಾಕಿದ್ನೆಲ್ಲ ಕುಡಿಬೇಕೀಗ. ಹಿಂಗೆ ಅಲ್ಲಾಡಿಸ್ಕೊಂತಿದ್ರೆ ಏನೋ ಒಂಥರ ಮಜಾ ಸಿಗತ್ತೆ. ಎಲ್ಲರೂ ಆಗಲೇ ನಾನು ನಂಬಿಟ್ಟು ಹೋಗ್ಬಿಟ್ಟವ್ರೆ. ಇವನ್ನೆಲ್ಲ ಡಿಕ್ಕಿಗೆ ಬೇರೆ ಇಡಬೇಕು. ಇನ್ನು ಆಗಲೇ ಕಾರ್ ಒಳಗೆ ಕೂತ್ಬಿಟ್ಟವ್ರೆ ನೋಡ್ರಿ ಎಲ್ಲ ನನ್ನ ಬಿಟ್ಟು. ಇವಾಗ ಬಂದ್ವಿ ಹೊಗೇನಕಲ್ ಫಾಲ್ಸ್ ಹತ್ರ. ಇಲ್ಲೇ ಕಾರ್ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹಿಂಗೆ ಹೋಗ್ಬೇಕಂತೆ. ಫಸ್ಟು ಎಂಟ್ರಿ ಆಗಿದ ತಕ್ಷಣವೇ 100 ರೂಪಾಯಿ ಇಸ್ಕೊಂತಾರೆ. ಅದು ಇನ್ನೂ ಹೊಗೇನಕಲ್ ಫಾಲ್ಸ್ ಹತ್ರನೂ ಎಂಟ್ರಿ ಆಗಿರೋಲ್ಲ, ಇನ್ನೂ ದೂರ. ಅಲ್ಲೇ ಆಗಲೇ 100 ರೂಪಾಯಿ ಇಸ್ಕೊಂತಾರೆ. ಇವಾಗ ಇಲ್ಲಿ ಹೋಗಿದ ತಕ್ಷಣವೇ ಫಸ್ಟು ಸಣ್ಣ ಫಾಲ್ಸ್ ಇದೆ ಅಂತೆ, ಅಲ್ಲೇ ಫಸ್ಟು ಮಸಾಜ್ ಮಾಡ್ತಾರಂತೆ. ಹೇಗೆ ಮಾಡ್ತಾರೆ ಏನೋ ನನಗೂ ಗೊತ್ತಿಲ್ಲ. ಆವಾಗ ಚಿಕ್ಕ ಹುಡುಗನಲ್ಲಿ ಬಂದಿದ್ದು, ಎಷ್ಟನೇ ಕ್ಲಾಸು ಅಂತ ಅಂದರೆ ಅವಾಗಿನ್ನೂ ಒಂದು 3ನೇ ಕ್ಲಾಸ್ ಏನೋ ಅವಾಗ ಬಂದಿದ್ದೆ. ಅವಾಗಂತೂ ಸಖತ್ತಾಗಿತ್ತು. ಈಗಲೂ ಹಂಗೆ ಇರುತ್ತೆ ಏನು ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಹೆಂಗಿದೆ. ಚೆಸ್ಟ್ ನೋಡಿ ಹೆಂಗಿದೆ ಮನೋಜ್. ಚೆಸ್ಟ್ ಪೋಸ್ ಕೊಡು ಮನೋಜ್. ಬ್ಯಾಕ್ ಪೋಸ್ ಕೊಡು. ಮಾಮ ನೀನು ಕೊಡು ಮಾಮ. ನೀನು ಏನು ಬಿಸ್ತೀಯ ಮಾಮ? ತೋರಿಸ್ಬೋದು ಬೇಗ. ನಾವೆಲ್ಲ ಇಲ್ಲಿ ಆಚೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ತಿದ್ರೆ ನಮ್ಮ ಮಾಮ ನೋಡಿ ಒಳಗಡೆ ಕೂತಿದ್ದೆ. ಹುಡುಗಿ ಥರ ಚೇಂಜ್ ಮಾಡೋಕ್ಕೆ ಒಳಗಡೆ ಹೋಗೈತೆ. ಮಾಮ್ಸ್ ಯಾಕೆ ಮಾಮ ಆಚೆ ಮಾಡಿದ್ರೆ ಏನಾಗುತ್ತೆ? ಏನಿಲ್ಲ, ಒಳಗಡೆ ಬ್ಯಾಗ್ ಇತ್ತು, ಅಲ್ಲಿ ಇಲ್ಲೇ ಚೇಂಜ್ ಮಾಡಿ. ನಿಂಗೆ ಆಚೆ ನಾವೆಲ್ಲ ಮಾಡ್ತಿಲ್ವಾ? ನೀ ಮಾಡಿದ್ರೆ ನೀನು ಮಾಡ್ತಿದ್ದೆ. ನಾನು ಮಾಡೋದೇ ಇಲ್ಲ. ಬರ್ತೀನಿ. ಫುಲ್ಲು ಹೊಗೇನಕಲ್ ಉದ್ದಕ್ಕೂ ಬರೀ ಮೀನುಗಳೇ ಇದ್ದಾವಪ್ಪ ನೋಡಿ. ಮೀನು ಫುಲ್ಲು ಜನನೇ ತುಂಬ್ಕೊಂಡವ್ರೆ, ಮೀನೇ ಕಾಣ್ತಿಲ್ಲ. ಅಲ್ವಾ ಮಾವ? ಮೀನುಗಳೇ ಕಾಣ್ತಿಲ್ಲ, ಬರೀ ಜನನೇ ತುಂಬ್ಕೊಂಡವ್ರೆ ಮೀನು ತುಂಬ. ಎಲ್ಲೋದ್ರು ಮಾಮ ಇವರು? ಎಲ್ಲೋ ಕಾಣ್ತಾನೆ ಇಲ್ಲ, ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾರೆ. ಹಿಂದೆನೇ ಇರಂಗವ್ರೆ ಅನ್ಸುತ್ತಾ? ನಾನು ಅಲ್ಲಿ ಇಲ್ಲಿ ಹುಡುಕ್ತಿದ್ರೆ ಇಲ್ಲಿ ಮೀನು ತಗೊಳಕ್ಕೆ ಬಂದವನೇ ನೋಡಿ ನಮ್ಮ ನೀರಜ್. ಯಾವ ಮೀನು ಅಂತ ಇವಾಗ ತಗೊಳ್ಳೋದು? ಹಾಂ, ಯಾವುದೋ ಮೀನು ತಗೊಳ್ಳೋದು? ಅದೇ ಹಂಗೆ ನೋಡಿ ಎಷ್ಟೆಷ್ಟು ದಪ್ಪ ಇದಾವೆ ಮೀನುಗಳು. ಓಯ್ ಸಖತ್ ದಪ್ಪ ಐತೆ ಮೀನು. ಯಾವ ಮೀನು ಅಂತಲೇ ಗೊತ್ತಿಲ್ಲ. ಇದು ಉದ್ದಕ್ಕೂ ಬರೀ ಮೀನುಗಳು ಇದ್ದಾವೆ. ವಾಸನೆ ಮಾತ್ರ ಗಮ್ ಅಂತ ಐತೆ. ಇದು ಮೀನು ಯಾವ ಮೀನು ಅಂತ ಏನಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಗಾಯ್ಸ್. ನನಗಷ್ಟು ಗೊತ್ತಾಗ್ತಿಲ್ಲ. ಕೈಯೆಲ್ಲ ಫುಲ್ ಅಂಟು. ಸ್ಮೆಲ್ ಮಾತ್ರ ಸಕ್ಕತ್ತಾಗೈತೆ ಮಾತ್ರ ಸ್ಮೆಲ್ಲು. ಗುರು ಹಿಂಗೆ ಕಟ್ ಮಾಡ್ತಾವ್ರೆ. ಎಲ್ಲಿ ನೀರ ಸೈಡ್ ಬಾ ಸ್ವಲ್ಪ. ಫಿಶ್ ಏನೋ ಇದು ಒಳ್ಳೆ ಹಿಂಗೆ ಕಟ್ ಮಾಡ್ತಾವ್ರಲ್ಲ. ಇಲ್ಲೆಲ್ಲ ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಂಗೆ ಮಿಕ್ಸಿಗೆಲ್ಲ ಹಾಕಲ್ಲ. ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಹಳೇ ಕಾಲದಲ್ಲಿ ರುಬ್ತಾರಲ್ಲ, ಆ ಥರ ರುಬ್ತಾವ್ರೆ ನೋಡಿ. ಆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರತ್ತೆ. ಇವಾಗೆಲ್ಲ ಮಾತಾಡೋಕೈತೆ. ಇವಾಗ 2000 ಅಂತೆ ಫುಲ್ಲು ಎಲ್ಲ ಫಿಶ್ಶಿಂದು ಊಟ. ಮುದ್ದೆ 4 ಮುದ್ದೆ ನಾನೇನು ಊಟ ಮಾಡಲ್ಲ. ಯಾಕೆ ಅಂದರೆ ನಾನು ಡಯಟಲ್ಲಿ ಇದ್ದೀನಲ್ವ, ಹಂಗಾಗಿ ನಾನೇನು ಊಟ ಮಾಡಲ್ಲ. ನೋಡಿ ಇಲ್ಲಿ ಬಂದು ಹಿಂಗೆ ಮಾಡ್ತಾವ್ರೆ. ಇದೇ ಥರ ಮಾಡಿ ಕೊಡ್ತಾರೆ ಆಮೇಲೆ ನಮಗೆ. ನಮ್ಮ ಫಿಶ್ ಎಲ್ಲ ಅಲ್ಲಿದೆ. ಎಷ್ಟು ಫಿಶ್ಶು ಏನು ಅಂತ ಎಲ್ಲ ಲೆಕ್ಕ ಮಾಡ್ತಿದ್ದಾರೆ ನೋಡಿ. ಮೋಸ ಮಾಡ್ತಾರೆ ಅಂತ ಎಣಿಸ್ತಾ ಇದ್ದಾರೆ ನಮ್ಮ ಮಾಮ. ಇದೇನು ಮಾಡ್ತೀರಾ? ಹಾಂ ಸರಿ. ಮಾತಾಡೆಲ್ಲ ಆಯಿತು, ಫಿಕ್ಸ್ ಎಲ್ಲ ಮಾಡಿ ಇವಾಗ
ಹೊಗೇನಕಲ್ ಫಾಲ್ಸ್ ಹತ್ರಕ್ಕೆ ಹೋಗ್ತಿದ್ದೀವಿ. ನೋಡಿ ಇಲ್ಲಿ ಫಿಶ್ ಎಲ್ಲ ಈ ನೀರಲ್ಲೇ ತೊಳಿತಾರೆ. ಮಸಾಜೆಲ್ಲ 2 ಥರ ಇದೆ ಅಂತೆ. ಒಂದು ನಾರ್ಮಲ್ ಮಸಾಜು, ಇನ್ನೊಂದು ಡಬಲ್ ಮಸಾಜ್ ಅಂತ. ನಾರ್ಮಲ್ ಮಸಾಜಿಗೆ 600 ರೂಪಾಯಿ ಕೇಳ್ತಾವ್ರೆ. ಇನ್ನೊಂದು ಡಬಲ್ ಮಸಾಜ್ಗೆ 1200 ಏನೋ ಕೇಳಿದ್ರು. ಅಲ್ಲಿ ನಮ್ಮ ಮಾಮ ನಾರ್ಮಲ್ ಮಸಾಜ್ಗೆ ಕಮ್ಮಿ ಮಾಡಿರಿ ಅಂತ ಕೇಳ್ತೈತೆ. ಆದರೆ ಅವರು ಬಾರ್ಗಿನ್ ಮಾಡ್ತಾನೇ ಇಲ್ಲಪ್ಪ, ಕಮ್ಮಿ ಆಗ್ತಾನೆ ಇಲ್ಲ. ನಮ್ಮ ಮಾಮ ಅವಾಗಲಿಂದ ಕಮ್ಮಿ ಮಾಡ್ಕೊಳ್ಳಿ ಅಂತೀವಿ, ಅವರು ಮಾಡ್ಕೊತಾನೆ ಇಲ್ಲ. ನೋಡ ಬನ್ನಿ. ಆಮೇಲೆ ಬೇರೆ ಒಂದು ತೆಪ್ಪದಲ್ಲಿ ಬರೇ ಎಷ್ಟು ಜನ ಅಂತೆ? ಇಬ್ಬರೇ ಅಂತೆ. ಇಬ್ಬರಲ್ಲ, 4 ಜನ ಅಂತೆ ಹೋಗೋದು. ಬರೀ ಒಂದೇ ಒಂದು ತೆಪ್ಪದಲ್ಲಿ 4 ಜನ ಅಂತೆ. ಹಂಗಾಗಿ ಇವಾಗಿರೋದು 5 ಜನ. ಏನು ಮಾಡ್ತಾರೆ ಏನೋ, ಯಾರು ಹೋಗ್ತಾರೆ ಇನ್ನೊಂದು ತೆಪ್ಪಕ್ಕೆ? ನೋಡೋಣ ಬನ್ನಿ ಯಾರು ಹೋಗ್ತಾರೆ ಏನು ಇನ್ನೊಂದು ತೆಪ್ಪಕ್ಕೆ ಅಂತ. ನಮ್ಮ ನೀರಜ್ನೇ ಕಳ್ಸೋಣ. ಅಣ್ಣ ನೀರಜ್, ನೀನೇ ಹೋಗು ಇನ್ನೊಂದು ತೆಪ್ಪಕ್ಕೆ. ಏನಕ್ಕೆ ಮತ್ತೆ ಇವಾಗ ಯಾರು ಹೋಗ್ತಾರಪ್ಪ ಇನ್ನೊಂದು ತೆಪ್ಪಕ್ಕೆ? ನೀನೇ ಹೋಗ್ತೀಯಾ? ಏನು ನೀರಜ್ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದೈತೆ ನಿನಗೆ? ನಿಮ್ಮ ಜೊತೆ ಎಲ್ಲ ಇರಬಾರ್ದು. ಪರವಾಗಿಲ್ಲ, ನಮ್ಮ ನೀರಜಿಗೆ ಒಳ್ಳೆ ಬುದ್ಧಿ ಬಂದಿದೆ. ತೆಪ್ಪದಲ್ಲಿ ಹೋಗ್ಬೇಕಾದ್ರೆ ನೀವು ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ ಏನೂ ಮಾಡೋಂಗಿಲ್ಲ. ಓನ್ಲಿ ಕ್ಯಾಶ್ ಮಾತ್ರ ಮಾಡಬೇಕಾಗಿರೋದು. ಅಲ್ಲಿ ನೋಡಿ ನಮ್ಮ ಮನೋಜ್ ದೆಂಗ್ ಕುಡಿತಾವ ನಾನು ಬಿಟ್ಟು. ಲೋ ಮನೋಜ್, ನಿನಗೇನು ಅನ್ಸಲ್ವಾ ನಮ್ಮ ಬಿಟ್ಟು ಕುಡಿತಿದೆಯಲ್ಲ? ನಿನಗೆ ಕಣೋ ಹೇಳ್ತಿರೋದು ಮನೋಜ್. ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ಮು ಎಲ್ಲ ಇದೆ. ಅಲ್ಲೇನು ಮತ್ತು ಇದಕ್ಕೆ ಹಾಕಿದವ್ರ ಅದೆಲ್ಲ ಇಲ್ಲ ಅಂತ ಪೇ ಮಾಡಿಸ್ಕೊಂಡು 50 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾವ್ರು. ನೋಡಿ ಇಲ್ಲೆಲ್ಲ ಮೋಸ ಮಾಡ್ತಾರೆ ಬರೇ. ಅದು 50 ರೂಪಾಯಿ ಏನಕ್ಕೆ ಕೊಡಬೇಕು ಎಕ್ಸ್ಟ್ರಾ? ನನಗೆ ಮಾತ್ರ 1500 ರೂಪಾಯಿ ತಗೊಂಡಿದ್ದಾರೆ, ನನಗೆಲ್ಲ ತಗೊಂಡೇ ಇಲ್ಲ. ನೋಡಿ ಅಲ್ಲಿ ಅದೇ ಎಂಟ್ರಿ. ಇವಾಗ ಮನೋಜ್ ಅದೇ ಎಂಟ್ರೆನ್ಸ್. ಇವಾಗ ಜಾಕೆಟ್ ಎಲ್ಲ ಕೊಟ್ಟವ್ರೆ. ಜಾಕೆಟ್ ನೋಡಿದ್ರೆ ಕೊಳೆ ಆಗೈತಿ. ಎಲ್ಲ ಹಾಕಿದ್ನೋ ಏನೋ ಬೇಡ್ಸಿ ನಮ್ಮ ಮಗ. ನೋಡಿ ಹೆಂಗಾಗೋಯ್ತೆ ಜಾಕೆಟು, ಮಸಿ ಆಗೋ ಐತಿ. ಮಾಡ ನೋಡಿ ಅಲ್ಲಿ ಅವ್ರ ಜೊತೆ ಹೋಗ್ತಿದ್ದಾನೆ. ನಾವು ಇವಾಗ ಇಲ್ಲಿ ಹೋಗ್ತಿದ್ದೀವಿ. ಬಿಲ್ಲು ಬನ್ನಿ ಹೋಗೋಣ. ಹೆಂಗಿರತ್ತೆ ಏನು ಎಕ್ಸ್ಪೀರಿಯನ್ಸ್ ನೋಡೋಣ. ಕೊಡು ಭಯ್ಯ. ಹೆಂಗ ಸಖತ್ ಬಿಸಿಲೈತಲ್ಲ ಮನು? ನೀರಲ್ಲಿ ಆಡ್ಬೇಕಾ? ಬ್ಯಾಲೆನ್ಸ್ ಆಗಕ್ಕೆ ಅಲ್ಲಿ ಮತ್ತೆ ಅಲ್ಲಿ ಮತ್ತೆ ಇಲ್ಲಿ 3 ಜನನು ಆ ಕಡೆ ಕೊಂಡಿಸ್ತಿದ್ದಾರೆ. ನೀರಜ್ ನೀರಜ್ ಅಲ್ಲ, ನೀರಜ್ ಅಲ್ಲಿ. ನೀರಜ್ ನೋಡಿ ಅಲ್ಲಿದ್ದಾರೆ. ಹೆಂಗೆ ದೂರ ಮಾಡಿಬಿಟ್ಟಿದ್ದೀವಿ ನಾವು ಅವನ್ನ, ಅವ್ರ ಜೊತೆ ಕಳಿಸ್ಬಿಟ್ಟಿದ್ದೀವಿ. ಇವಾಗ ಈ ನೀರು ತಗೊಂಡ ಬಾಬುಗೆ ಎಸಿ ತಿಂತಾರೆ. ಓಕೆ ಭಯ ಓಕೆ. ನಮ್ಮ ಮಾಮ ನಿಂದೆ ಇಲ್ಲ, ನಮ್ಮ ಮಾಮಂಗೆ ಹಾಕಡ. ತಾತ ಫುಲ್ ರೈಸ್ ಆಗ್ಬಿಟ್ಟಿದ್ದಾರೆ ತಾತ. ನೋಡಿ ನಾವು ನೀರಜ್ ಅಲ್ಲೋಗ್ಬಿಟ್ಟಿದ್ದಾರೆ. ಅಲ್ಲಿಂದ ಕರ್ಕೊಂಬಂದು ಇವಾಗ ಮತ್ತೆ ಇಲ್ಲಿ ಇಳಿಸ್ತಾರೆ. ಈ ಟಿಕೆಟ್ ಕೊಟ್ಟವರೆಲ್ಲ ಈ ಟಿಕೆಟ್ನ ಕಳ್ಕೋಬಾರ್ದು. ಯಾಕೆಂದರೆ ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಬಿಟ್ಟು ಮತ್ತೆ ಇವಾಗ ಅಲ್ಲಿಗೆ ಹೋಗೋಕ್ಕೂ ಈ ಟಿಕೆಟ್ ಬೇಕಾಗೇ ಆಗತ್ತೆ. ಈ ಟಿಕೆಟ್ ಕಳ್ಕೋಬಾರ್ದು. ನೀರೇನು ಅಷ್ಟೊಂದು ಜೋರಾಗೇನಿಲ್ಲ, ಕಮ್ಮಿ ಆಗೈತೆ ನೀರು. ನೋಡಿ ನೀರೇ ಇಲ್ಲ ಅಷ್ಟು. ಇಲ್ಲೆಲ್ಲ ಫುಲ್ಲು ಸಖತ್ತು ಮಳೆ ಎಲ್ಲ ಇದ್ದಾಗ ಸಖತ್ತು ನೀರು ಇಲ್ಲೆಲ್ಲ ತುಂಬಿರತ್ತೆ. ಇಲ್ಲೆಲ್ಲ ಇರತ್ತಪ್ಪ ನೀರು. ಇವಾಗಷ್ಟು ನೀರೇ ಇಲ್ಲ. ಫೋನಲ್ಲಿ ಬರೋ 20% ಚಾರ್ಜ್ ಇರೋದು. ಏನು ಮಾಡೋದು ಏನೋ, ಎಷ್ಟಾಗತ್ತೋ ಅಷ್ಟು ತೋರಿಸ್ತೀನಿ ಪಕ್ಕ. ಸಖತ್ ಫುಲ್ ಜನ ಇದ್ದಾರಪ್ಪ. ನೋಡಿ ಎಷ್ಟು ಜನ ಇದ್ದಾರೆ, ಸಖತ್ ಜನ.
ಎಲ್ಲೋದ್ರೂ ಬರೀ ಜನನೇ ಇರ್ತಾರೆ. ಅದಕ್ಕೆ ಶನಿವಾರ ಭಾನುವಾರ ಎಲ್ಲೂ ಹೋಗಬಾರ್ದು. ಆರಾಮಾಗಿ ಸೋಮವಾರ ಮಂಗಳವಾರ ಬುಧವಾರ ಬರಬೇಕು. ಇವಾಗ ಇದನ್ನು ಅವ್ರಿಗೆ ಕೊಟ್ಟು ನಾವು ಅಲ್ಲಿಂದ ಕೆಳಗೆ ನಡ್ಕೊಂಡು ಹೋಗಿ ಅಲ್ಲೆಲ್ಲ ಹತ್ತಿಸ್ಕೊಂತಾರೆ. ಅಲ್ಲಿಂದ ಹತ್ತಿಸ್ಕೊಂಡು ಫುಲ್ಲು ಸುತ್ಕೊಂಡು ಕರ್ಕೊಂಡೋಗಿ ಕರ್ನಾಟಕ ಬಾರ್ಡ್ರ್ ಇದೆಯಲ್ಲ ಅಲ್ಲಿವರೆಗೂ ಹೋಗಿ ಮತ್ತೆ ವಾಪಸ್ ಇಲ್ಲಿ ಕರ್ಕೊಂಬಂದು ಬಿಡ್ತಾರೆ. ನೋಡೋಣ ಬನ್ನಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಎಲ್ಲ ನೋಡೋಣ. ನಮ್ಮ ಮಾಮ ಒಂದೊಂದ್ಸಲ ಕಾಮಿಡಿ ಮಾಡೋದು. ಏನೋ ಹೇಳ್ತಿದ್ದಲ್ಲ ಹೇಳು ಮಾಮ. ಮೇಲಿರೋದು ಇದೆ ಅಂತಲ್ಲ, ಮೇಲಿರೋದು ಕಲ್ಲು. ಸಣ್ಣದು ತುಂಡು, ಓ ಆ ತುಂಡು ಕೆಳಗೆ ಬಿದ್ರೆ ಅದಕ್ಕೆ ಬೀಳೋದು ಮಾಮ ಕೆಳಕ್ಕೆ. ಬೀಳೋದು ಯಾಕೆ ಬಿಡಲ್ಲ? ಏನೇನೋ ಬೀಳುತ್ತೆ ಕೆಳಗೆ. ಏನೋ ಬೀಳತ್ತೆ ಕಲ್ಲು, ಅದು ಹೆಂಗೆ ಬೀಳತ್ತೆ ಮಾಮ? ನ್ಯೂಟನ್ ಗ್ರಾವಿಟಿ ಏನು ಮೇಲೆ ಕೆಸಿದ್ರೆ ಕೆಳಗೆ ಬೀಳುತ್ತೆ ಅಂತ. ಈಗ ಅದು ಮೇಲೆ ಐತೆ, ಏನಾದರೂ ಶೇಕ್ ಆಗಿ ಕೆಳಗೆ ಬಿದ್ರೆ ಇರೋದೆಲ್ಲ ಏನು ಕತೆ? ಮಾಮೂದು ಬರೇ ಓವರ್ ಥಿಂಕಿಂಗ್. ಓವರ್ ಥಿಂಕಿಂಗ್ ಅಲ್ಲ, ಹ್ಯೂಮನ್ ಥಿಂಕಿಂಗ್. ಮಾಮೂದು ಬರೇ ಯಾವಾಗಲೂ ಓವರ್ ಥಿಂಕಿಂಗ್. ನೀರಾಜ್ ಬಾಯ್ ನೀರಾಜ್. ಮಾವಾಗ ಬರೋ ವಿಡಿಯೋ ಮಾಡ್ಬೇಕಂದೋಳಿ ಮಾಮ. ನಾನು ವಿಡಿಯೋ ಮಾಡ್ತಿಲ್ಲ ಮಾಮ, ನಾನು ಲಾಗ್ ಮಾಡ್ತಿರೋದು ವಿಡಿಯೋ ಅಲ್ಲ. ಏರ್ ಬರೋ ಜಿಂಗುದ್ದತ್ತೆ. 100 ಅಡಿ ಆಳ ಇದೆ ಅಂತೆ ನೀರಿದು. ಫುಲ್ ಅಲ್ಲೆಲ್ಲ ಕ್ಯೂ ಐತೆ ಅಲ್ಲಿಗೆ ಹೋಗೋಕ್ಕೆ. ಆ ಕಡೆ ಸೈಡಿಗೆ ಹೋಗೋಕ್ಕೆ ಇಲ್ಲಿಂದ ಫುಲ್ಲು ಕ್ಯೂ. ಲೇಟ್ ಆಗುತ್ತೆ ಆ ಕಡೆ ಸೈಡಿಗೆ ಹೋಗೋಕ್ಕೆ. ಇಲ್ಲೆಲ್ಲ ಬರೀ ಫುಲ್ಲು ಸ್ಕ್ಯಾಮೇ ಮಾಡ್ತಿದ್ದಾರಪ್ಪ. ಈ ಅಣ್ಣ 1000 ರೂಪಾಯಿ ಕೇಳ್ತೈತೆ. ಈ ಅಣ್ಣ ಅಲ್ಲಿ ನೀರಿತ್ತು ನೋಡಿ, ಅಲ್ಲಿ ಹರಿತಾ ಇದೆಯಲ್ಲ ಫಾಲ್ಸು, ಅಲ್ಲಿ ಹೋಗಿ ಅಲ್ಲಿ ಎಷ್ಟೋ ಜನಕ್ಕೆಲ್ಲ ತಿರುಗಿಸಿದ್ರು. ನಮ್ಮ ಮನೋಜ್ ಕೈ ಹಿಂಗೆ ಹಿಡ್ಕೊಂಡಿದ್ದ, ಅದು ಯಾವುದೋ ಬೋಟ್ ಬಂದ್ಬಿಟ್ಟು ಪಾಪ ನಮ್ಮ ಮನೋಜ್ ಕೈಗೆ ಗಾಯ ಮಾಡಿಬಿಟ್ಟಿದೆ ನೋಡಿ. ಅಲ್ಲಿ ಪಾಪ ರಕ್ತ ಎಲ್ಲ ಬಂದೈತೆ ಮನೋಜ್ಗೆ. ಫುಲ್ಲು ಪಾಪ ಮನೋಜ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣ ನಿಮ್ಮ ಹೆಸರೇನಣ್ಣ? ರಂಗಸ್ವಾಮಿ. ಅದಕ್ಕೆ ಒಂಚೂರು ಆ ಕಡೆ ಹೊಡಿಯೋಣ ಅಣ್ಣ. ಹಾಂ ನಾವು ಮುಟ್ಟಲ್ಲ. ಹೌದು, 400 ತಪ್ಪವ್ರು ಅದೇ ನೀ ಏನು ಹೇಳ್ತೀಯ, ನೀ ಎಷ್ಟು ಕೊಡ್ತೀಯ ಅಷ್ಟು ಖುಷಿ ಮಾಡ್ತೀಯ, ಅವರು ನಿನಗೆ ಖುಷಿ ಮಾಡ್ತಾರೆ. ಇಲ್ಲಾಂದ್ರೆ ನೀ ಖುಷಿ ಮಾಡಲ್ಲ, ನನಗೆ ಅದು ಬೇಡ ಇದು ಬೇಡ ಅಂದ್ರೆ ಅದು ಆಯ್ತು. ಆಯ್ತು ಅಣ್ಣ. ಮಾಮ ಹೇಳು ಮಾಮ, ಇನ್ನೊಂದು ಕೊಡೋಣ. ಆಯ್ತು ಇಲ್ಲೇನು ಫಾಲ್ಸ್ ಇಲ್ವಾ ಅಣ್ಣ? ಅಣ್ಣ ರಿಟರ್ನ್ ಕೂಡ ಕಾಮಿಸ್ತೀವಿ. ನೋಡು ಹೇಳ್ತಾವ ರಿಟರ್ನ್ ಕೊಡ್ತೀವಿ ಹೊಡಿಯೋಣ. ಆಯ್ತು ಹೇಳಿದಷ್ಟೇ ರಂಗನಿಚ್ಚೆ ಅವ್ರು ಫಿಕ್ಸ್ ಆಗಿದ್ದಾರೆ, ದುಡ್ಡು ಕೊಡ್ತೀವಿ ಅಂತ ಹೇಳಿದೀವಿ. ಬನ್ನಿ ಹೋಗೋಣ. ಅಲ್ಲಿ ಇನ್ನೂ ಇದೆಲ್ಲ ಫುಲ್ಲು ಅಲ್ಲಿವರೆಗೂ ಹೋಗಾದ್ಮೇಲೆ ಮತ್ತೆ ಫಾಲ್ಸ್ ಹತ್ರ ಹೋಗ್ತಾರಂತೆ. ಅಲ್ಲಿ ಹೋಗಿ ನೆನೆಸ್ತಾರೆ. ಮೈಸೂರು ಸಕಾಲ್ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ಯಾಳ ಫುಲ್ಲು ಸಖತ್ತಾಗಿ. ಇನ್ನೊಂದ್ಸತಿ ಹೊಡೆಯೋಣ ಇರ್ಲಿ. ವಾಟರ್ ಪ್ರೂಫ್ ಮಾಮ. ಸ್ಯಾಮ್ಸಂಗ್ ಮಾಮ ನಮ್ದು. ನಮ್ಮ ಮನೋಜ್ ನೋಡಿ ಫುಲ್ ನೆಂದೋಗ್ಬಿಟ್ಟಿದ್ದಾರೆ. ಮಜಾ ಬರ್ತಾ ಇದ್ ಮಾತ್ರ ಸಾಕಾಗಿದೆ. ದುಡ್ಡು ಕೊಟ್ರೆ ಫುಲ್ಲು ಮಜಾ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಲಕ ಇಲ್ಲೆಲ್ಲ ತಿನ್ನಕ್ಕೆಲ್ಲ ಕೊಡ್ತಾವ್ರೆ. ಸೌತೆಕಾಯಿ ಮತ್ತೆ ಮಾವಿನಕಾಯಿ ಮತ್ತೆ ಎಲ್ಲ ಇರತ್ತೆ ತಿನ್ನಕ್ಕಿಲ್ಲೆಲ್ಲ. ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಕರ್ನಾಟಕ ಬಾರ್ಡ್ರಿಂದ ಬರೋದಾದ್ರೆ ಹಂಗೆ ಬರಬೇಕು. ಚಾಮರಾಜನಗರದಿಂದ ಅಲ್ಲಿ ಕಾಣಿಸ್ತಿದೆಯಲ್ಲ ಮೆಟ್ಲೆಲ್ಲ, ಆ ಕಡೆಯಿಂದ ಬರೋದು. ಬೆಂಗಳೂರು ತಮಿಳ್ನಾಡು ಆ ಕಡೆಯಿಂದ ಹಿಂಗೆ ಬರೋದು. ಹಿಡಿಯುತ್ತಿದ್ದೀವಿ ಬಾಬಾ. ಅಣ್ಣ ಹಿಂಗೆ ಅಲ್ಲ ಆಡ್ಸಲ್ವಾ? ತೆಪ್ಪದಲ್ಲೆಲ್ಲ ಹೋಗಿ ಇವಾಗ ಬಂದೆ. ಈ ತೆಪ್ಪದಲ್ಲಿ ಮಿಕಾ ಮಾಡಿಬಿಡ್ತಾರೆ. 1000 ರೂಪಾಯಿ ಇಸ್ಕೊಂಡು ಅಲ್ಲಿ ಹೋಗಿ ಇನ್ನು ಫಾಲ್ಸ್ ಹರಿತಾಯ್ತಲ್ಲ ಅಲ್ಲಿ ಹೋಗಿ ಆರಾಮಾಗಿ ತಿರುಗಿಸ್ತೀನಿ ಅಂತ. ಅಷ್ಟೇನು ಫೀಲೇ ಆಗಲ್ಲಪ್ಪ. 1000 ರೂಪಾಯಿಗೆ ವೇಸ್ಟ್ ಅದು. ನಾನೇನೋ 2-3 ಸಲ ತಿರುಗಿಸ್ತಾನೆ ಅಂತ ಅಂದ್ಕೊಂಡ್ರೆ ಬರೀ ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಿಸ್ದ ವೇಸ್ಟ್. ಸುಮ್ಮನೆ ವೇಸ್ಟು. 1000 ರೂಪಾಯಿ ಕೊಡೋದು ವೇಸ್ಟು. ಇವಾಗ ಮಸಾಜ್ ಮಾಡ್ಸೋಕ್ಕೆ ಅಂತ ಹೋಗ್ತಿದ್ದೀವಿ. ಒಬ್ಬರಿಗೆ 300 ರೂಪಾಯಿ ಅಂತೆ.
ಫಸ್ಟು ನಮ್ಮ ಮಾಮ ಮಸಾಜ್ ಮಾಡಿಸ್ಕೊಂತಿದ್ದಾರೆ. ಹೇಗಾಯ್ತು ಮಾಮ ಎಕ್ಸ್ಪೀರಿಯೆನ್ಸು? ಆರಾಮ್ ಒಂಥರ ಮದುವಾಗಿದೆಯಾ? ಕೈ ನೋವೆಲ್ಲ ಹೋಗ್ಬಿಟ್ಟು ಹಾಂ. ಒಂಥರ ನೋವು ಬರ್ತಾ ಇದೆ. ಅಣ್ಣ ಏನು ನಿಮ್ಮ ಹೆಸರು? ಪ್ರತಾಪ್. ನೆಕ್ಸ್ಟು ಮನೋಜ್, ಅದಾದಮೇಲೆ ನಮ್ಮ ಮಾಮ, ಅದಾದಮೇಲೆ ನಾನೇ. ನಮ್ಮ ಮಾಮನಿಗೆ ಬಾಡಿನೇ ಇಲ್ಲ, ಪೋಸ್ ಮಾತ್ರ ನೋಡಿ ಹೆಂಗೆ ಕೊಡ್ತಾ ಇದೆ. ಪೋಸ್ ಕೊಡು ಮಾಮ ನೋಡೋಣ. ಏನು ಪೋಸ್ ಮಾಮ, ಸೂಪರ್. ಏನೇನು ತೋರಿಸ್ತಿದ್ಯಾ ಹೇಳು. ಸಾಕು ತೋರಿಸಿದ್ದು ಬಿಡು ಮಾಮ, ಸಾಕು. ಮಸಾಜು ಮತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಊಟ ಮಾಡೋಣ ಅಂತ ಹೋಗ್ತಿದ್ದೀವಿ. ನಮ್ಮ ಮಾಮ ಇದೆ, ಇನ್ನಿಬ್ಬರೆಲ್ಲೋ ಕಾಣ್ತಾನೆ ಇಲ್ಲ. ಇನ್ನಿಬ್ಬರಲ್ಲ, 3 ಜನ. ಎಲ್ಲ ಹೋದ್ರು ಮಾಮ? 3 ಜನ ಇಲ್ಲ ಅಲ್ವಾ? ಇಲ್ಲ, ಇನ್ನೂ ಕೆಳಗೇನೆ ಮಾಮ ಅದಿದ್ದು ಫಿಶ್ಶು ಕೆಳಗಲ್ವಾ? ಓ ಅಲ್ಲಿದ್ದಾರೆ, ಅಲ್ಲಿ ಓಡಾಡ್ತಾವ್ರೆ 3 ಜನ. ಎಲ್ಲರೂ ಮೀನು ಊಟ ಮಾಡ್ತಾವ್ರೆ. ನಾನು ಒಂದು ಆ್ಯಪಲ್ ಇತ್ತು, ಅದನ್ನೇ ತಿಂದೆ ನೋಡಿ. ಅಲ್ಲಿ ಊಟ ಮಾಡ್ತಾವ್ರೆ 4 ಜನನು. ಮಾಡಿದ್ದು ಅಡುಗೆನೆಲ್ಲ ಆ ನೀರಲ್ಲೇ ತೊಳಿತಾರೆ, ಪಾತ್ರೆಗಳು ಎಲ್ಲ. ಎಷ್ಟು ಪುಣ್ಯ ಮಾಡಿದ್ರು ನೋಡಿ, ನಮ್ಮ ನೀರಲ್ಲೇ ತೊಳಿತಾರಲ್ಲ. ಕಟ್ಟಿಂಗಲ್ಲಿದ್ದಾಗ ಸಖತ್ ಕಷ್ಟನಪ್ಪ. ಹೊಟ್ಟೆ ಹಸಿದೈತೆ, ನಾನು ಇಲ್ಲಿ ಮಾಡ್ಕೊಳಕ್ಕೆ ಚಿಕನ್ನು ಏನು ಇವೆ ಎಲ್ಲ ಸಖತ್ ಹಿಂಸೆ ಆಗ್ತೈತೆ. ಯಾವಾಗ ಊರಿಗೆ ಹೋಗ್ತೀನಿ ಅಂತ ಕಾಯ್ತಾ ಇದ್ದೀನಿ. ಇವಾಗ ಹೋಗಿದ ತಕ್ಷಣ ಬೆಂಗಳೂರಿಗೆ ಹೋಗೋದು, ಬೆಂಗಳೂರಿಂದ ನಾಳೆ ಬೆಳಗ್ಗೆ ಮನೆಗೆ ಹೋಗೋದು. ಹೇಗಿದೆ ಟೇಸ್ಟ್ ಮನು? ಚೆನ್ನಾಯ್ತಾ? ಹಾಂ, ಚೆನ್ನಾಯ್ತಾ ಮಾಮ? ಸೂಪರ್. ನೀರಜ್ ಚೆನ್ನಾಗಿದೆಯಾ? ನೀರಜ್ ಮುದ್ದೆ ಕಬಾಬ್ ಬಂದ್ಮೇಲೆ ಮಾಡ್ಬೇಕಾ? ಇದನ್ನು ತೋರಿಸಿದ್ರ ಏನಾಗಲ್ಲ ಮಾಮ. ಅಲ್ಲಿ ಎಲ್ಲ ನಿನ್ನ ತಿಂದು ಖಾಲಿ ಮಾಡಿದೀಯ, ಅದಕ್ಕೆ ಖಾಲಿ ಕಾಣುತ್ತೆ. ಕಬಾಬ್ ಬಂದೈತಿ, ಇವಾಗ ಕಬಾಬ್ ಇಸ್ಕೊಳಕ್ಕೆ ಹೋಗ್ಬೇಕು. ಪಾಪ ಆಂಟಿ ನಮಗೋಸ್ಕರ ತಗೊಂಬಂದಿದ್ದಾರೆ. ನನ್ನ ಕೈಲಿ ಒಂದು ಕೈಲಿ ಫೋನ್ ಐತೆ ಆಂಟಿ. ನೀರಾಜ್ ಬಾ, ನೀರಾಜ್. ಇಲ್ಲಿ ಇಟ್ಬಿಟ್ಟು ಇನ್ನೊಂದು ಅದನ್ನ ಇಸ್ಕೊಳ್ಳೋಣ ಅಷ್ಟೇ. ಕೊಡಿ ಆಂಟಿ. ಥ್ಯಾಂಕ್ಸ್ ಆಂಟಿ. ಊಟ ಎಲ್ಲ ಮಾಡ್ಕೊಂಡು ಇವಾಗ ಹೊರಡ್ತಿದ್ದೀವಿ. ಊಟ ಮಾತ್ರ ಸಕ್ಕತ್ತಾಗಿತ್ತು. ಅವ್ರು ಹೇಳಿದ್ದು, ನಾನೇನೋ ತಿನ್ನಲಿಲ್ಲ. ತಿನ್ತಿರ್ಬೇಕಾದ್ರೆ ಮಿಕ್ಕಿರೋ ಸಾರನ್ನು ತಗೊಂಡು ಹೋಗ್ತಾಯಿದ್ದೆ ನಮ್ಮ ಮಾಮ. ಅದ್ರ ಜೊತೆಗೆ ಕಬಾಬು ತಗೊಂಡು ಹೋಗ್ತಾಯಿದ್ದೆ. ನಾನು ತಿನ್ನಲ್ಲ ಮಾಡಲ್ಲ, ಹೋಗಿ ಹೋಗಿ ನನಗೆ ಕೊಟ್ಟವ್ರೆ ಹಿಡ್ಕ ಅಂತ ಅಲ್ವಾ ಬಾಬಾ? ಎಷ್ಟಿರೋದು ಅದು ಕರೆಕ್ಟ್. ಅವ್ರಿಗೆ ಹಿಡ್ಕೊಳಕ್ಕೇನು ನೋಡಿ, ಆರಾಮಾಗಿ ಕೈ ಬೀಸ್ಕೊಂಡು ಹೋಗ್ತಾವನೆ ಮನೋಜು. ಫಿಶ್ ಊಟ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಬಂದಾಗ. ಸಕ್ಕತ್ತಾಗಿತ್ತು ಮಾತ್ರ ಊಟ. ಒಗ್ಯಾನಿಕಲ್ಲಿಗೆ ಬಂದಾಗ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಕಾರ್ ಹತ್ರ ಹೋಗ್ತಿದ್ದೀವಿ. ಮನೆಗೆ ಹೋಗೋ ಬಸ್ಟಿಗೆ ಒಂದು 10:30 ಆಗುತ್ತೆ. ಇವಾಗಲೇ 6:30 ಆಗೋಗ್ಬಿಟ್ಟೈತೆ. ನಾನಿನ್ನೂ ಊರಿಗೆ ಹೋಗೋದು ನಾಳೆ ಬೆಳಿಗ್ಗೆ ಎಷ್ಟು ಹೊತ್ತಾಗುತ್ತೆ ಏನೋ ನೋಡೋಣ. ಬನ್ನಿ. ಯಾಕಂದ್ರೆ ಫುಲ್ ನಿದ್ದೆ ಮಾಡೋಗ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ಇವಾಗ ಇವರೆಲ್ಲ ಎದ್ದಾಡಿಸಿದ್ರು. ಇವಾಗ 10:50 ಆಗೈತೆ. ಇಲ್ಲಿಗೆ ನಾನು ಲಾಗ್ ಏನು ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ. ಬಾಯ್.